ಜನ ಮಾತ್ರ ಹಾಡ್ಕೊಳ್ಳೋದು ಮಾತ್ರ ಬಿಡಲ್ಲ. ಏನು ಟ್ರಿಪ್ ಹೋಗ್ಬಿಡ್ತಾರೆ. ನಿಮಗೇನಪ್ಪ ಇಲ್ಲಿ ನಮ್ದು 12 ಆಗಿರೋದು ಯಾರಿಗೂ ಗೊತ್ತಾಗಲ್ಲ. ಸುಮ್ಮನೆ ಹಾಡ್ಕೊಳ್ಳೋ ಹೇಳ್ತೀನಿ. ಪಾಯಸ ಮಾಡಿದವ್ರು ತೋರಿಸ್ಬೇಕು ಬೇಡ, ಮಗ ತೋರ್ಸೋಣ. ಇನ್ಶೂರೆನ್ಸು ಆಲ್ ಇಂಡಿಯಾ ಪರ್ಮೆಂಟು, ಟ್ಯಾಕ್ಸು ಎಲ್ಲ ಸೇರಿ ಒಂದು ಲಕ್ಷದ ಎಮೋನರ್ ನೋಡಿ. ಇದ್ರಾಗ ಸಾಂಬಾರು, ಅದ್ರಾಗ ಪಾಯಸ, ಕುಕ್ಕರಾಗ ಅನ್ನ ಸ್ವಲ್ಪ ಇತ್ತು, ಅದನ್ನು ವಾಪಸ್ ಹಂಗೆ ಕೊಟ್ಟಿದ್ದಾರೆ. ಸೀಸನ್ ಹೋಗಂಗಿಲ್ಲ, ಫುಲ್ ರೈಟ್. ಈ ರೈಟ್ ಅಲ್ಲ, ಇನ್ನೊಂದು ರೈಟ್. ಎಲ್ಲ ಭತ್ತಾನೆ, ಒಂದು ಚೂರು ಜಾಗ ಸಿಗಂಗಿಲ್ಲ. ಆ ಕಡೆ ಎಲ್ಲ ಭತ್ತ ಬೆಳೆದಿರ್ತಾರೆ ನೋಡಿ, ಇಲ್ಲೆಲ್ಲ ಭತ್ತ. ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಗೋವಾ ಬಂದು ಇವತ್ತಿಗೆ 2 ದಿನ ಆಯಿತು. ನಿನ್ನೆ ಮಧ್ಯಾಹ್ನ ಗಾಡಿ ಖಾಲಿಯಾಗಿರೋದು ನೋಡಿ. ನಮ್ಮ ಅರ್ಜುನ ಕಾಣ್ತಾ ಇದ್ದಾನ, ನೋಡೇ ಇಲ್ಲ ಇಲ್ಲಿ. 2 ದಿನ ಸಿಕ್ಕಾಪಟ್ಟೆ ಒಂದು ಸ್ವಲ್ಪ ಮಳೆ ಬಿಟ್ಟಿದೆ ಇಲ್ಲಿ. ಸಿಕ್ಕಾಪಟ್ಟೆ ಇರೋದ್ರಿಂದ ಲೋಡ್ಗಳೇ ಆಗ್ತಿಲ್ಲ. ನನ್ನ ಮಾಮೂಲಿ ಜಾಗ ನಿಲ್ಸ್ಕೊಂಬಿಟ್ಟಿದ್ದೀನಿ, ಲೋಡೇ ಬಂದಿಲ್ಲ. ಮಳೆ ಯಾವ ಥರ ಹೊಡೆದಿದೆ ಅಂದರೆ ನಿನ್ನೆಯಿಂದ ಇಲ್ಲಿ ತೋರಿಸ್ತೀನಿ ಬರ್ರಿ. ಈ ಟಯರ್ ನೋಡಿ ಎಷ್ಟು ಕ್ಲೀನಾಗಿದೆ. ಇವೆಲ್ಲ ಸ್ವಲ್ಪ ಕ್ಲೀನಾಗ್ಬಿಟ್ಟವೆ. ಇದು ನೋಡಿ ಹೊಸ ಟೈರ್ ಇದ್ದಂಗೆ ಐತೆ, ಮಳೆ ಹೊಡೆದಿರೋ ಇದಕ್ಕೆ ಎಲ್ಲ. ಇಷ್ಟೇ ಅಲ್ಲ, ಇವು ಬಂದು ನೋಡಿ, ಇವೆಲ್ಲ ನೋಡಿ ಹೊಸ ಟೈರ್ ಇದ್ದಂಗೆ ಇದ್ದಾವೆ. ಮಳೆ ಹೊಡೆದಿರೋ ಪ್ರೆಸರ್ಗೆ ಎಲ್ಲ ಕ್ಲೀನಾಗಿರೋದು ನೋಡಿ, ಎಷ್ಟು ಕ್ಲೀನಾಗಿದೆ. ಆ ಕಡೆ ಟೈರ್, ಈ ಕಡೆ ಟೈರ್. ಈಗ ಬಿಟ್ಟಿದೆ, ಇನ್ನು ಯಾವಾಗ ಬರುತ್ತೋ ಗೊತ್ತಿಲ್ಲ. ಲೋಡ್ ಅಂತೂ ಇಲ್ಲ, 2 ದಿನ ಆಗೇ ಹೋಯ್ತು. ಚಾರ್ಜ್ ಡೌನ್ ಆಗೋಯ್ತಲ್ಲಪ್ಪ. ನಿನ್ನೆ ಬಂದು 2-3 ಗಂಟೆಗೇನೋ ಗಾಡಿ ಖಾಲಿಯಾಗಿದ್ದು, ಈಗಾಗಲೇ 5 ಗಂಟೆ, 24 ಗಂಟೆ ಮೇಲೆ ಆಗೋಯ್ತು. ಲೋಡೇ ಇಲ್ಲ, ಇವತ್ತು ಲೋಡಿಲ್ಲ. ನಮ್ಮ ಓನರು ಬಂದಿದ್ದಾರೆ ಇವತ್ತಿಲ್ಲೇ, ಅವರು ಲೋಡ್ ಮಾಡ್ಕೊಂಡು ಬಂದಿದ್ದಾರೆ. ಬರ್ತಾರೆ ಇವಾಗ, ಖಾಲಿ ಮಾಡ್ಕೊಂಡು ಅವರು ಇಲ್ಲಿಗೆ ಬರ್ತಾರೆ. ಲೋಡು ಇನ್ನೇನು ನಮಗೆ ಇಲ್ಲ ಅಂದರೆ ಇನ್ನು ಅವ್ರಿಗೆಲ್ಲ ಆಗುತ್ತೆ. ಯಾವುದೋ ಒಂದು ತಮಿಳ್ನಾಡು ಧರ್ಮಪುರಿ ಹೇಳಿದ್ರು, ಬೇಡ ಅಂದ್ವಿ. ಹೈದ್ರಾಬಾದ್ ಒಂದು 2 ಹೇಳಿದ್ರು. ಸಿಮೆಂಟು, ಈ ಮಳೆ ಒಳಗೆ ಸಿಮೆಂಟ್ ತುಂಬ್ಕೊಂಡೆಲ್ಲ ಸಮಸ್ಯೆ ಆಯ್ತು, ಅದು ಬೇಡ ಅಂದ್ವಿ. ಬೇರೆ ಇನ್ಯಾವ ಲೋಡ್ಗಳು ಬಂದಿಲ್ಲ. ಏನಾಗುತ್ತೆ ಅಂತ ನೋಡೋಣ. 2 ದಿನ ಆದರೂ ಲೋಡ್ಗಳು ಇಲ್ಲಾಂದರೆ ಸಮಸ್ಯೆ. ಮಳೆ ಸಿಕ್ಕಾಬೇಡ. ಈಗ ಒಂದು ಸ್ವಲ್ಪ ಪರವಾಗಿಲ್ಲ ಮಳೆ. ತೋರಿಸ್ತೀನಿ ಬರ್ರಿ. ನೋಡಿದಲ್ಲ ನೋಡಿ ಹೆಂಗಿದೆ ಡ್ರೈ ಆಗಿ. ಒಂದೊಂದು ಅರ್ಧ ಗಂಟೆ ಬಿಟ್ಟು ಮಳೆ ಬಂದಮೇಲೆ ತೋರಿಸ್ತೀನಿ ನೋಡಿರಿ. ಒಳ್ಳೆ ಸಮುದ್ರ, ಒಳ್ಳೆ ಚಾನಲಾಗಿ ನೀರು ಹರಿದಂಗೆ ಹರಿತಾವಿಲ್ಲಲ್ಲ ಇಲ್ಲೆಲ್ಲ. ನಮ್ಮ ಅರ್ಜುನನ ಸೈಡ್ಗಾಗಿ ನಿಲ್ಸ್ಬಿಟ್ಟಿದ್ದೀವಪ್ಪ, ರೋಡ್ ಸೈಡಲ್ಲೇ. ನಾನು ಯಾವಾಗಲೇ ನಮ್ಮ ಈ ಫ್ಯಾಕ್ಟ್ರಿ ಬಂದು ಖಾಲಿ ಮಾಡಿದ್ರೆ ಇದೇ ಜಾಗ ಫಿಕ್ಸು. ಇಲ್ಲಿ ಬಂದು ನಿಲ್ಸ್ಕೊಂಬಿಟ್ಟ ಅಂದರೆ ಆರಾಮಾಗಿ ಲೋಡ್ ಸೆಟ್ ಆಗೋರ್ಗೆ ಎಲ್ಲೂ ಹೋಗಲ್ಲ. ರೋಡಿಂದ ಕ್ಲೀನಾಗಿ ಸೈಡ್ಗೆ ಹಾಕ್ಬಿಟ್ಟು ಅಲ್ಲೊಂದು ಟೀ ಅಂಗಡಿ ಇದೆ ನೋಡಿ, ಅದೊಂದು ಟೀ ಅಂಗಡಿ. ಅದು ಬೆಳಗಿಂದ ಸಂಜೆವರೆಗೂ. ಸಂಜೆ ಆದಮೇಲೆ ಇಲ್ಲೊಂದೈತೆ ನೋಡಿ ಈ ಅಂಗಡಿ. ಸಂಜೆ ಆದಮೇಲೆ ಏನು ವ್ಯಾಪಾರ ಆಗುತ್ತಂದ್ರೆ ಈ ಅಂಗಡಿಗೆ ಎನಿ ಟೈಮ್ ಜನ ನಿಂತಿರ್ತಾರೆ ನೋಡಿ. ಗಾಡಿಗಳೆಲ್ಲ ಬಂದವಲ್ಲ, ಕಾರು ಬೈಕಲ್ಲೆಲ್ಲ ಬಂದು ಎನಿ ಟೈಮ್. ಅಂದರೆ ಟೀ, ವಡಾಪಾವು, ಪಾವ್ ಬಜ್ಜಿ, ಮೆಣಸಿನ್ಕಾಯಿ ಬಜ್ಜಿ, ಪಕೋಡ ಅಷ್ಟೇ ಹಾಕೋದವರು. ಆದ್ರೂ ಒಳ್ಳೆ ವ್ಯಾಪಾರ ಅವ್ರಿಗೆ. 2 ಬಿಟ್ರೆ ಕಷ್ಟ. ಸದ್ಯಕ್ಕೆ ಬರ್ರಿ ನೋಡೋಣ, ನಮ್ಮ ಓನರ್ ಬರಲಿ, ಲೋಡ್ ಏನಾಗುತ್ತೆ ಅಂತ. ಇವತ್ತು ಅಂತೂ ಶುಕ್ರವಾರ, ಇವತ್ತಂತೂ ಮುಗೀತು ಟೈಮು. ಇನ್ನು ಏನಿದ್ರು ನಾಳೆದು. ಸ್ನೇಹಿತರೆ ನೋಡಿ, ನಮ್ಮ ಓನರ್ ಬಂದಿದ್ದಾರೆ. ನಮ್ಮ ಓನರ್ ಗಾಡಿಯಲ್ಲಿ ಪಾಯಸದ ವ್ಯವಸ್ಥೆ ನಡೀತಾ ಐತೆ. ಪಾಯಸಕ್ಕೆ ಏನೇನು ಹಾಕ್ತಾರೆ, ಹೆಂಗೆ ಮಾಡ್ತಾರಂತ ವಿಡಿಯೋದಲ್ಲಿ ತೋರಿಸ್ತೀನಿ. ಬರ್ರಿ ನೋಡ್ರಿ ನಮ್ಮ ಓನರ್ ಪಾಯಸ ಹೆಂಗಿರ್ತೈತೆ ಅಂತ ಲಾಸ್ಟಲ್ಲಿ ಕಮೆಂಟ್ಸಲ್ಲಿ ತಿಳಿಸಿ. ತೋರಿಸ್ತೀನಿ ಪೂರ್ತಿ ವಿಡಿಯೋನ. ಇವಾಗ ಏನು ಹಾಕಿರೋ, ತುಪ್ಪ ಹಾಕಿರೋ. ತುಪ್ಪದ ನಂತರ ನೋಡಿ, ಇದು ಗೋಡಂಬಿ, ದ್ರಾಕ್ಷಿ ಮತ್ತು ಅದರಾಗೆ ಬಾದಾಮಿ ಬೇರೆ ಹಾಕಿದ್ದಾರೆ. ಸ್ವಲ್ಪ ಬಾದಾಮಿ ಕಡಿಮೆ ಹಾಕಿದ್ದಾರೆ, ಗೋಡಂಬಿ ದ್ರಾಕ್ಷಿ ಜಾಸ್ತಿ ಹಾಕಿದ್ದಾರೆ. ಹಾಕ್ಕೊಂಡು ನೆಕ್ಸ್ಟ್ ಚೆನ್ನಾಗಿ ಇದಾಗಬೇಕದು. ನಮ್ಮ ಓನರು ಭಾಳ ದಿವಸದ ನಂತರ ಜೊತೆ ಆಗಿರೋದು. ನಾವು ಯಾವತ್ತೂ ಜೊತೆ ಆಗಿಲ್ಲ, ಆಪೋಸಿಟೇ ಇರ್ತಿದ್ವಿ.
ಇವತ್ತು ಈ ಟ್ರಿಪ್ಪು ಜೊತೆ ಆಗಿಬಿಟ್ಟಿದ್ದೀವಿ ನಾವು. ಇನ್ನೇನು ಇವತ್ತಿಬ್ಬರಿಗೂ ಲೋಡ್ ಇಲ್ಲ. ಪಾಯಸ ಮಾಡೋದು ತಿಂದುಬಿಟ್ಟು ಅಡುಗೆನೂ ನಮ್ಮ ಓನರ್ ಗಾಡಿಯಲ್ಲೇ ಮಾಡಿದ್ದಾರೆ. ತಿಂದುಬಿಟ್ಟು ಮಲಿಕೊಳ್ಳೋದಷ್ಟೇ. ಇನ್ನು ನಾಳೆ ಲೋಡು ಏನು ಎತ್ತ ಅನ್ನೋದು ನಾಳೆಗೇನೆ. ಇವತ್ತುವರೆಗೂ ಇನ್ನೂ ಯಾವುದು ಕನ್ಫರ್ಮ್ ಮಾಡಿಲ್ಲ. ಇದು ನೋಡಿ GRB ತುಪ್ಪ ಹಾಕಿರೋದು ನೋಡಿದ್ರ. ನಮ್ಮ ಓನರ್ ಗಾಡಿಗೆ ಎಲ್ಲ ಮಡಿಕೊಂಡಿರ್ತಾರಪ್ಪ, ಎಲ್ಲ ಐಟಮು ಮಡಿಕೊಂಡಿರ್ತಾರೆ. ನಾವು ನಮ್ಮ ಗಾಡಿಯಲ್ಲೂ ಇನ್ಮೇಲೆ ಎಲ್ಲನೂ ಮಡಗಬೇಕು. ಬೇಕಾದಾಗ ಹಾಲ್ಟ್ ಆದಾಗ ಮಾಡ್ಕೊಂಡು ತಿನ್ಕೊಳ್ಳೋದು. ನೋಡಿ ಯಾವ ಥರ ಉರಿತಾ ಇದ್ದಾರೆ ಅಂತ. ಚೆನ್ನಾಗಿ ಹುರ್ಕೊಂಡು ಆಮೇಲೆ ಇದಕ್ಕೆ ಹಾಲು ಹಾಕ್ಬೋದು. ಹಾಲು ಹಾಕ್ತಾರೆ, ಏನು ಹಾಕ್ತಾರಂತ ಗೊತ್ತಿಲ್ಲ. ಹಾಲು 1 ಲೀಟ್ರ್ ತಂದವ್ರೆ. ಹಾಲು ಹಾಕಿ ಆಮೇಲೆ ಹಾಲು ಚೆನ್ನಾಗಿ ಕುದ್ದಾದ್ಮೇಲೆ ಇದೇನು ಶಾವಿಗೆ ಹಾಕೋದು. ನೋಡಿ ನಮ್ಮ ಓನರ್ ಗಾಡಿಗೆ ಏನೇನು ಇಟ್ಕೊಂಡ್ರೆ. ಮುಂದೆ ನಮ್ಮ ಗಾಡಿ ಐತೆ. ಇದು BS4 ಗಾಡಿ. ಇದು ಮೀಟ್ರೇ ಚೇಂಜ್, ನಮ್ಮ ಥರ ಬರಲ್ಲ ಇದು. ಕತ್ಲೆ ಎಲ್ಲ. ಮಳೆ ಈಗ ನಿಂತೈತೆ, ಮಳೆ ಬಂದು ನೋಡಿ ಇವಾಗ ಹಾಲು ಹಾಕ್ತಾಯಿದ್ದಾರೆ. ಟೋಟಲು 1 ಲೀಟ್ರ್ ಹಾಲು ತಂದಿರೋದು ಪಾಯಸ ಮಾಡೋಕ್ಕೆ ಅಂತೇಳಿ. 1 ಲೀಟ್ರ್ ಹಾಲು ಮತ್ತು ಶಾವಿಗೆ ಎಲ್ಲ ಹಾಕಿ ಪಾಯಸ ಮಾಡಿ ಕುಡಿದು ತಿಂದು ಅನ್ನ ಎಲ್ಲ ಇಲ್ಲೇ ಗಾಡಿಯೆಲ್ಲ ಮಾಡಿ ತಿಂದುಬಿಟ್ಟು ಮಲಿಕೊಳ್ಳೋದಷ್ಟೇ ಕೆಲಸ. ಉಳಿದ್ರೆ ಪಾಯಸ ಇನ್ನು ನಾಳೆ ಇದ್ದೀವಲ್ಲ, ಪಾಯಸ ಮಾತ್ರ ಎಷ್ಟಿದ್ರೂ ನಾವು ಬಿಡಲ್ಲ. ನಮಗೆ ಭಾಳ ಇಷ್ಟ ಪಾಯಸ, ಒಬ್ಬಟ್ಟಂದರೆ ಅದು ಮಾತ್ರ ಎಷ್ಟಿದ್ರೂ ಬಿಡಲ್ಲ. ನೋಡಿ ಅರ್ಧ ಲೀಟ್ರ್ ಆಯಿತು, ಈಗ ಅರ್ಧ ಲೀಟ್ರು. ಬರೀ ಪಾಯಸ ಎಲ್ಲ ಮಾಡಾಗಲಿ. ಹೆಂಗೆ ಬರುತ್ತೆ ಹೆಂಗೆ ಅನ್ನೋದು ಮುಂದೆ ತೋರಿಸ್ತೀನಿ. ಸದ್ಯಕ್ಕೆ ಇವಾಗ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಐತೆ. ಹಾಲು ಮಾತ್ರ ಚೆನ್ನಾಗಿ ಕುದಿಬೇಕು. ನೋಡಿ ಇಲ್ಲೆಲ್ಲ ಏನೇನು ಮಡಗೋರೆ. ಫೋನ್ ಬೇರೆ ಬರ್ತಾಯಿತ್ತು ನಮ್ಮ ಓನರ್ಗೆ. ಎಲ್ಲ ಥರ ಐಟಮ್ಗಳು ನೋಡಿ ಸ್ವಾಮಿ. ಚೆನ್ನಾಗಿ ಕುದ್ದಾದ್ಮೇಲೆ ಶಾವಿಗೆ ಹಾಕ್ಬಿಟ್ಟು ಅದೊಂದು ಸ್ವಲ್ಪ ಕುದಿಸ್ಬಿಟ್ರೆ ಪಾಯಸ ರೆಡಿ. ನೋಡಿ ಫೈನಲ್ಲಾಗಿ ಪಾಯಸ ರೆಡಿ ಆಯಿತು. ಹೆಂಗಿದೆ ಹಾಕ್ಕೊಂಡಿದ್ದೀವಿ. ಈಗ ಬರ್ರಿ ಟೇಸ್ಟ್ ನೋಡೋಣ ಹೆಂಗಾಯ್ತೈತೆ ಅನ್ನೋದು ಮುಂದೆ ಹೇಳ್ತೀನಿ. ಪಾಯಸ ಮಾಡಿದವ್ರು ತೋರಿಸ್ಬೇಕು ಬೇಡ, ಮಖ ತೋರ್ಸೋಣ. ಪಾಯಸ ಮಾಡಿದ್ರು ಮಖ ತೋರಿಸ್ಲಿಲ್ಲ ಅಂದ್ರೆ ಹೆಂಗಣ? ನೀನು ನಮ್ಮ ಭಟ್ರು ತೋರಿಸ್ಲಿಲ್ಲ ನಿನಗೆ. ನಮ್ಮ ಓನರ್ ಗಾಡಿಗೆ ಒಳ್ಳೆ ಊಟ ಪಾಯಸ ಎಲ್ಲ ತಿನ್ಕೊಂಡು ಬಂದು ನಮ್ಮ ಗಾಡಿ ಕೂತಿದ್ದೀನಿ. ಅದ್ರಲ್ಲಿ ಮಳೆ ಬಿಡ್ತಾನೇ ಇಲ್ಲಪ್ಪ. ನೋಡಿದ್ರ ಮಳೆ ಹೆಂಗೆ ಹುಯ್ತದೆ ಅಂತ. ಗ್ಯಾಪೇ ಕೊಡ್ತಾಯಿಲ್ಲ. ಹುಯ್ತಾ ಐತೆ ಮಳೆ. ಅಂದರೆ ಒಂದು 10 ನಿಮಿಷ ಗ್ಯಾಪ್ ಕೊಟ್ಬಿಟ್ರೆ 3 ರಿಂದ 4 ಅವರ್ ಮಳೆ ಹುಯ್ತೈತೆ. 10 ನಿಮಿಷ ಅರ್ಧ ಗಂಟೆ ಗ್ಯಾಪ್ ಕೊಟ್ಟರೆ ಸಾಕಾಗ್ಬಿಡೈತೆ ಮಳೇಲಿ. ಎಲ್ಲೂ ಕೆಳಗಿಳಿದು ಓಡೋಂಗಿಲ್ಲ, ಏನಿಲ್ಲ. ನೋಡಿ ಎಷ್ಟು ಜೋರು ಹೊಡಿತೈತೆ ಮಳೆ. ತೋರಿಸ್ತಾಡ್ರಿ. ನೋಡಿ ಮಳೆ ಹೊಡಿತಾ ಇರೋದು ನೋಡಿದ್ರ. ಬಿಡ್ತಾ ಇಲ್ಲ ಮಳೆ. ಹಿಂಗೆ ಮಳೆ ಹೊಡಿತಾ ಕೂತ್ಕೊಂಡ್ರೆ ಕೆಳಗೆ ಇಳಿದು ಹೋಗೋಕ್ಕೂ ಬೇಜಾರು. ಆ ಥರ ಹೊಡಿತೆ. ಲೋಡ್ ಬೇರೆ ಹೇಳ್ತಾ ಇಲ್ಲ. ಲೋಡ್ ಇಲ್ಲ. ಇವತ್ತೊಂದು ಶಿವಮೊಗ್ಗ ಬಂದಿತ್ತು. ನಮ್ಮ ಆ ಗಾಡಿ ಮುಂದೆ ಇತ್ತಲ್ಲ, ಆ ಗಾಡಿ ಹೋದರು. ಶಿವಮೊಗ್ಗ ಶಿಕಾರಿಪುರ ನಮಗಾಗಿರೋ ಒಳ್ಳೇದಾಗಿರೋದು. ಶಿಕಾರಿಪುರದಲ್ಲಿ ನಮ್ಮ ಸ್ನೇಹಿತರೆಲ್ಲ ಇದ್ದರು. ಹೋಗಿ ಮಾತಾಡ್ಸ್ಕೊಬೋದಿತ್ತು. ಏನು ಮಾಡೋಕ್ಕಾಗಲ್ಲ. ಅದು ಗಾಡಿ ಮುಂದೆ ಸೀರಲ್ಲಿ ಇತ್ತಲ್ಲ, ಆ ಗಾಡಿ ಹೋಯ್ತು. ಪರವಾಗಿಲ್ಲ, ನೋಡೋಣ ನಾಳೆ ಹೇಗಾಗುತ್ತೆ ಅನ್ನೋದು. ಸದ್ಯಕ್ಕೆ ಇವಾಗ ಮಲಿಕೊಳ್ಳೋಣ. ಹೊಟ್ಟೆ ತುಂಬ ಊಟ. ಪಾಯಸ ಮಾತ್ರ ಸಕ್ಕತ್ತಾಗಿತ್ತು. ಪಾಯಸ ತಿಳ್ಕೊಂಡಿದ್ದೀನಿ ಹೆಂಗೆ ಮಾಡೋದಂತ. ನೆಕ್ಸ್ಟ್ ನಾವು ನಮ್ಮ ಗಾಡಿಗೆ ಮಾಡ್ಕೊಳ್ಳೋದು. ಯಾವ ಥರ ಮಾಡೋದಂತ ನೋಡ್ಕೊಂಬಿಟ್ಟಿದ್ದೀವಿ. ನೆಕ್ಸ್ಟು ನಮ್ಮ ಗಾಡಿಗೆ ನಾವು ಮಾಡೋದು. ಅವಾಗ 10:45 ಆಗೈತೆ. ಈ ಊಟ ಎಲ್ಲ ಮಾಡ್ಕೊಬಂದಿದ್ದೀವಿ. ನಮ್ಮ ಗಾಡೀಲಿ ಅಡುಗೆ ಮಾಡಿದ್ದೆಲ್ಲ ಖಾಲಿ ಆಗ್ಬಿಟ್ಟವೆ. ಬೆಳಗ್ಗೆ ತೊಳೆದಿಕ್ಬೇಕಲ್ಲೂ. ಮಲಿಕೊಳ್ಳೋಣ. ಬಿಡಂಗೆ ಕಾಣಲ್ಲ, ಅದು ಹುಯ್ತಾನೇ ಇರ್ತೈತೆ. ನಾವು ಎಲ್ಲ ಲಾಕ್ ಮಾಡ್ಕೊಂಡು ಮಲಿಕೊಂಬಿಡೋಣ. ಎಲ್ಲರಿಗೂ ಗುಡ್ ನೈಟ್. ಬೆಳಗ್ಗೆ ಸಿಗೋಣ.
ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಇವಾಗ ಎಲ್ಲಿದ್ದೀವಪ್ಪ ಅಂದರೆ ನಮ್ಮ ಗೋವಾದಲ್ಲಿ ಇವತ್ತಿಗೆ 3ನೇ ದಿನ. ಲೋಡೇ ಇಲ್ಲ. ಮಳೆ ಇವಾಗ ಸ್ವಲ್ಪ ಕಡಿಮೆ ಆಗೈತೆ. ಅದು ಇನ್ನೂ ರೋಡೆಲ್ಲ ಹಂಗೆ ತೇವ ಐತೆ, ಗ್ಯಾಪ್ ಕೊಟ್ಟೈತೆ ಅಷ್ಟೇ. ಇವೆಲ್ಲ ನೋಡಿ ಹಂಗೆ ಗ್ಯಾಪ್ ಕೊಟ್ಟೈತೆ ಅಷ್ಟೇ. ಆರಾಮಾಗಿ ನಿಲ್ಲಿಸ್ಬಿಟ್ಟಿದ್ದೀವಿ ಗಾಡಿನ. ಲೋಡೇ ಇಲ್ಲ. 3 ದಿನ ಆಯಿತು. ಜೊತೇಲಿ ಇವತ್ತು ಕಂಪನಿ ನಮ್ಮ ಓನರ್ ಬೇರೆ ನೆನ್ನೆ ಬಂದರು. ಕಾಣ್ತಿರ್ಬೋದು ನಮ್ಮ ಓನರ್ ಗಾಡಿ ಹಿಂದ್ಗಡೆ ಐತೆ ನೋಡಿ. ಅದು ನಮ್ಮ ಓನರ್ ಗಾಡಿ. ನಿನ್ನೆನೆ ಅವರು ಬಂದರು. ನಿನ್ನೆ ರಾತ್ರಿ ಅವ್ರ ಗಾಡಿಗೆ ಪಾಯಸ ಎಲ್ಲ ಮಾಡ್ಕೊಂಡು, ಬೇಳೆ ಸಾರು ಅನ್ನ ಪಾಯಸ ಎಲ್ಲ ಮಾಡ್ಕೊಂಡು ತಿನ್ಕೊಂಡ್ವಿ. ಬೆಳಗ್ಗೆನೇ ಎದ್ದಿದ್ದೀನಿ. ಲೋಡ್ಗಳೇ ಬಂದಿಲ್ಲ, ಇನ್ನೂ ಯಾವುದು ಹೇಳಿಲ್ಲ, ಏನು ಮಾಡ್ತಾರೋ ಗೊತ್ತಿಲ್ಲ. ಅಲ್ಲಿ ಹೋಗಿ ಆ ಕಾರಿದಲ್ಲ, ಅಲ್ಲಿ ಟೀ ಅಂಗಡಿ ಐತೆ ಒಂದು, ಅಲ್ಲಿ ಹೋಗಿ ನೋಡಲ್ಲಿ ನಿಂತಾರಲ್ಲ ಅವರು, ಅದು ಟೀ ಅಂಗಡಿ. ಅಲ್ಲಿ ಹೋಗಿ ಟೀ ಕುಡ್ಕೊಂಬರೋಣ. ಟೀ ಕುಡ್ಕೊಬಂದು ಕೂತ್ಕೊಳ್ಳೋದು ಅಷ್ಟೇ, ಬೇರೆ ಏನು ಕೆಲಸ ಇಲ್ಲ. ಸಣ್ಣ ಪುಟ್ಟ ವೀಡಿಯೋಗಳು ಎಡಿಟ್ ಮಾಡ್ಕೊಂಡು, ನಮಗಿಲ್ಲಿ ಟವರ್ ಪಕ್ಕದಲ್ಲಿ ಐತೆ ನೋಡಿ, ಅದಕ್ಕೆ ಈ ಜಾಗ ಬಂದು ನಿಲ್ಸ್ಕೊಂಬಿಡೋದು. ನಾವು ಯಾವಾಗ ಬಂದ್ರೂ ಇಲ್ಲಿ ಬಂದು ನಿಲ್ಸ್ಕೊಂಡ್ರೆ ಇಲ್ಲಿ ಟವರ್ ಪಕ್ಕದಲ್ಲಿರೋದಕ್ಕೆ ನಮಗೆ ನೆಟ್ವರ್ಕು ಚೆನ್ನಾಗಿರ್ತದೆ. ವೀಡಿಯೋ ಅಪ್ಲೋಡ್ ಮಾಡೋಕ್ಕಲ್ಲ. ನಮ್ಮ ಆ ಫ್ಯಾಕ್ಟ್ರಿ ಟವರ್ ಇರೋಲ್ಲ, ಹಂಗಾಗಿ ಇಲ್ಲಿ ಬಂದು ನಿಂತ್ಕೊಂಬಿಡೋದು ಸೇಫ್ಟಿಯಾಗಿ. ಇಲ್ಲಿ ಲೈಟ್ ಐತೆ ಎಲ್ಲ ಐತೆ. ಇಲ್ಲಿ ಯಾವ ಟೆನ್ಷನ್ ಇಲ್ಲ. ಅಲ್ವಾ ಕಾರ್ ಐತಲ್ಲ, ಅಲ್ಲಿ ಟೀ ಅಂಗಡಿ ಸಿಗುತ್ತೆ. ಮಧ್ಯಾಹ್ನ ಮೇಲೆ ಇಲ್ಲಿ ಟೀ ಅಂಗಡಿ ಐತೆ, ಮಧ್ಯಾಹ್ನ ಮೇಲೆ ಅಲ್ಲಿ ಟೀ ಅಂಗಡಿ ಐತೆ. ನಾನು ಊಟ ಎಲ್ಲ ಗಾಡಿಗೆ ಅಡುಗೆ ಮಾಡ್ಕೊತೀವಿ, ತಿನ್ಕೊತೀವಿ. ಇಷ್ಟೇ ಕೆಲಸ ನಮ್ಮದು. ಸದ್ಯಕ್ಕೆ ಲೋಡ್ ಅಂತೂ ಬಂದಿಲ್ಲ. 3ನೇ ದಿನ ಇವತ್ತಿಗೆ. ಇವತ್ತು ಶನಿವಾರ ಬೇರೆ. ಇವತ್ತು ಮಿಸ್ ಆದರೆ ಲೋಡು, ನಾಳೆ ಭಾನುವಾರ ಲೋಡ್ ಆಗೋಲ್ಲ, ಇನ್ನು ಸೋಮವಾರ. ಇಷ್ಟು ದಿನ ಆಲ್ಟ್ ಆಗುತ್ತೆ. ಆದರೆ ಜನ ಮಾತ್ರ ಹಾಡ್ಕೊಳ್ಳೋದು ಮಾತ್ರ ಬಿಡಲ್ಲ. ಏನು ಟ್ರಿಪ್ ಹೋಗ್ಬಿಡ್ತಾರೆ. ನಿಮಗೇನಪ್ಪ. ಇಲ್ಲಿ ನಮ್ದು 12 ಆಗಿರೋದು ಯಾರಿಗೂ ಗೊತ್ತಾಗಲ್ಲ. ಸುಮ್ಮನೆ ಹಾಡ್ಕೊಳ್ಳೋರು ಮಾತುಗಳೇ ಯಾವಾಗ ನೋಡಿ ಕಣ್ಣು ಹಾಕ್ತಾನೆ ಇರ್ತಾರೆ ನಮ್ಮ ಗಾಡಿಗಳಿಗೆ. ಅದೇನು ಕಣ್ಣು, ಅವ್ರ ಕಣ್ಣು ಹಿಂಗೋಗ ಕಣ್ಣು ಹಾಕೋರಿಗೆ. ಸೊ ಲೋಡ್ಗಳೇ ನಾನು ಗೋವಾದಲ್ಲೆಲ್ಲ 2 ದಿನ, 1 ದಿನ ಖಾಲಿ ಮಾಡಿದ್ದು, 1 ದಿನ ಮಾರನೇ ದಿವಸ 1 ದಿನ ಹಾಲ್ಟ್ ಆಗ್ತಿದ್ದೆ. ಇವಾಗ ಖಾಲಿ ಮಾಡಿದ್ದು 1 ದಿನ, ಅದಲ್ಲದೆ 2 ದಿನ ಹಿಂಗೆಲ್ಲ ಹಾಲ್ಟ್ ಆಗೋದು ಭಾಳ ಕಡಿಮೆ ಆಗಿತ್ತು. ಆಮೇಲೆ ಇನ್ನೊಂದು ನಮ್ಮ ಓನರ್ ಗಾಡಿ ಇವತ್ತಿದೆ ನೋಡಿ ಅಲ್ಲಿ. ನಾನು ಈ ಗಾಡಿಗೆ ಬಂದು 9 ತಿಂಗಳಾಯಿತು. ಇವತ್ತು 5ನೇ ತಾರೀಕು, ಅಂದರೆ 9 ತಿಂಗಳ ಮೇಲೆ 2 ದಿನ ಆಗಿದೆ ಈ ಗಾಡಿಗೆ ಬಂದು. ಫಸ್ಟ್ ಟೈಮ್ 2 ಗಾಡಿ ಜೊತೆ ಹಿಂಗೆ ಆಲ್ಟ್ ಆಗಿರೋದು. ಒಂದು ಅದು ಬೆಂಗಳೂರಲ್ಲಿ ಆಲ್ಟ್ ಆಗೋದು, ನಾನು ಇಲ್ಲಿ ಆಲ್ಟ್ ಆಗ್ತಿದ್ದೆ. ಅದು ಇಲ್ಲಿ ಆಲ್ಟ್ ಆಗೋದು, ನಾನು ಬೆಂಗಳೂರಲ್ಲಿ ಆಲ್ಟ್ ಆಗ್ತಿದ್ದೆ. ಇಲ್ಲಿ ಆಲ್ಟ್ ಆಗ್ತಿದ್ವಿ ಜೊತೆಯಲ್ಲಿ. ಫಸ್ಟ್ ಟೈಮು 9 ತಿಂಗಳಿಗೆ ಫಸ್ಟ್ ಟೈಮು 2 ಗಾಡಿ ಆಲ್ಟ್ ಆಗಿರೋದು. ಫಸ್ಟ್ ಟೈಮ್ 2 ಗಾಡಿ ಜೊತೆಲಿ ಹಿಂಗೆ ಆಲ್ಟ್ ಆಗಿರೋದು. ಆಪೋಸಿಟ್ ಸಿಕ್ಕಿದ್ದೀವಿ, ಆದರೆ ಆಲ್ಟ್ ಅಂತೂ ಆಗಿದ್ದಿಲ್ಲ. ಗೋವಾದಲ್ಲಿ ಈ ಥರ ಆಲ್ಟ್ ಆಗಿಬಿಟ್ಟಿದ್ದೀವಿ. ಏನು ಮಾಡೋಕ್ಕಾಗಲ್ಲ, ಲೋಡ್ಗಳಿಲ್ಲ, ಮಳೆಗಾಲ ಬೇರೆ. ಹಿಂಗೆ ಆಗ್ಬಿಟ್ಟವೆ. ನೆನ್ನೆ ಬರ್ಬೇಕಾದ್ರೆ ಒಂದು ಟಯರ್ ಬೇರೆ ಹೊಡೆದಾಕ ಹೊಡೆದೋಯ್ತು ಏರ್ ಬಂದು. ಇನ್ನು ಟಯರ್ ಬೇರೆ ಹಾಕ್ಸ್ಬೇಕು. ಹೋದ ತಿಂಗಳು ಇನ್ಶೂರೆನ್ಸು, ಇದು ಇನ್ಶೂರೆನ್ಸು, ಆಲ್ ಇಂಡಿಯಾ ಪರ್ಮೆಂಟು, ಟ್ಯಾಕ್ಸು ಎಲ್ಲ ಸೇರಿ 1,80,000 ಹತ್ರ ಕಟ್ಟಿದ್ದಾರೆ. 1,30,000 ಇನ್ಶೂರೆನ್ಸು, ಆಮೇಲೆ ಆಲ್ ಇಂಡಿಯಾ ಪರ್ಮೆಂಟ್ 20, 1,50, ಟ್ಯಾಕ್ಸ್ 15, 165 ಗಾಡಿ ಕಟ್ಟಿದೆ ನಮ್ಮ ಓನರು. ಅದರ ಜೊತೆ ಕಂತು ಬೇರೆ 265. ಈ ಥರ ನಿಂತ್ಕೊಂಡ್ರೆ ಅವೆಲ್ಲ ಎಲ್ಲಿಂದ ಕಟ್ತಾರೆ ಏನೋ ಗೊತ್ತಿಲ್ಲ. ಅದೇ ಜನ ಮಾತ್ರ ಹಾಡ್ಕೊಳ್ಳೋದು ಮಾತ್ರ ಬಿಡಲ್ಲ. ನಿಮ್ಗೇನಪ್ಪ ಹಿಂಗೆ ಅಳಿಸೋಗೋದು. ಅದ್ರಾಗ ಬೇರೆ ಒಂದು ಜೊತೆ ಟಯರು ಹಾಕಿದ್ದಾರೆ ಹೋದ ತಿಂಗಳಲ್ಲಿ. ಅದೊಂದು 50,000 ಲೆಕ್ಕ ಮಾಡ್ರೆ ಹೋಯ್ತು. ಈಗ ಇನ್ನೂ 2 ಜೊತೆ ಟಯರ್ ಹಾಕ್ಬೇಕು. ದುಡಿಯೋದು ಅಲ್ಲಿಗೆ ಸಾಲ ಮಾಡಿ ಅವು ಹಾಕೋದು ಯಾರಿಗೂ ಗೊತ್ತಾಗಲ್ಲ. ನಿಮ್ದು ಓಡ್ತೈತೆ. ಅದೇನು ಕಣ್ಣು ಹಾಕ್ಕೊಂಡು ಸಾಯ್ತಿರೋ ಅಂತ ಒಂದು ಗೊತ್ತಾಗ್ತಿಲ್ಲ ನಮಗಂತೂ. ಹೊಸಿ ಬೇಜಾರು. ನಮ್ದು 12 ಆಗಿರ್ತವೆ, ಅದನ್ನು ಯಾರಿಗೂ ಗೊತ್ತಾಗಲ್ಲ. ಬರೀ ಏನು ಹೇಳ್ಕೊಂಡ್ರೆ ಅವ್ರು ಕಣ್ಣು ಹಾಕೋದು ಬಿಡಲ್ಲ, ಹಾಡ್ಕೊಳ್ಳೋದು ಬಿಡಲ್ಲ. ಅದೇನೊಂದು ಗಾದೆ ಐತಲ್ಲ, ಹೆಂಗಿದ್ರು ಹಾಡ್ಕೊತಾನೆ ಇರ್ತಾರೆ ಜನ ಅಂತಾರಲ್ಲ, ಹಾಗೆ. ಬರೀ ಈಗ ಹೋಗಿ ಟೀ ಕುಡ್ಕೊಂಬರೋಣ. ನಮ್ಮ ಯಜಮಾನ್ರು ಎದ್ದರೆ ಚಿತ್ರಾನ್ನ ಪತ್ರ ಏನೋ ಮಾಡ್ತಾರೆ, ಅವ್ರ ಗಾಡಿಗೆ ತಿನ್ಕೊಂಡು ಇವತ್ತು ಯಾವ್ದಾರು ಲೋಡ್ ಹುಡ್ಕೊಂಡು ಏನೋ ಮಾಡಬೇಕು, ಇಲ್ಲಾಂದ್ರೆ ಆಗಲ್ಲ. ಫೈನಲ್ ಆಗಿ 2 ದಿವಸದ ನಂತರ ಈಗ ಲೋಡ್ ಬಂದಿದೆ ನೋಡಿ. ಮಳೆ ಬರ್ತಾನೆ ಇದೆ ಗೋವಾದಲ್ಲಿ. ಈಗ ಹಾಲೆ ಟೈಮು 9 ಗಂಟೆ. ಇಲ್ಲಿಂದ ಕುಕ್ಕೋಳಿ ಹೋಗ್ಬೇಕು. ಹೆಚ್ಚು ಕಮ್ಮಿ 40 ಕಿಲೋಮೀಟ್ರ್ ಖಾಲಿ ಹೋಗಿ ಲೋಡ್ ಮಾಡ್ಕೊಂಡು ಹಂಗೆ ಹೋಗೋದು.
ಲೋಡ್ ಬಂದು ಗೌರಿಬಿದನೂರಿಗೆ ಲೋಡು. ನಮ್ಮ ಓನರ್ಗೆ ಇನ್ನೂ ಬಂದಿಲ್ಲ. ನಮ್ಮ ಓನರ್ ನೋಡಿ, ಇದ್ರಾಗ ಸಾಂಬಾರು, ಅದ್ರಾಗ ಪಾಯಸ, ಕುಕ್ಕರಾಗ ಅನ್ನ ಸ್ವಲ್ಪ ಇತ್ತು, ಅದನ್ನು ವಾಪಸ್ ಹಂಗೆ ಕೊಟ್ಟಿದ್ದಾರೆ. ಇವೆರಡು ಕೊಟ್ಟಿದ್ದಾರೆ, ಸಾಂಬಾರು ಮತ್ತು ಪಾಯಸ. ನಾ ಅಲ್ಲಿ ಹೋಗಿ ತಿನ್ಕೊಳ್ಳಿ ಅಂತ. ಹೋಗೋಣ ಆರಾಮಾಗಿ ಬೇಗ ಹೋಗಿ ಆ ಶಿರಡಿ ಫ್ಯಾಕ್ಟ್ರಿಯಿಂದ ಲೋಡು ಬೇಗ ಲೋಡ್ ಮಾಡ್ತಾರೆ ಅವರು. ಮಳೆದೊಂದೇ ಸಮಸ್ಯೆ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಬೇಗ ಲೋಡ್ ಮಾಡಿದ್ರೆ ಮಾಡ್ಕೊಂಡು ಹೋಗೋದು ನಿಧಾನಕ್ಕೆ. ಗೌರಿಬಿದನೂರಲ್ವಾ, ನಿಧಾನಕ್ಕೆ ಹೋಗೋದು. ಸದ್ಯಕ್ಕೆ ಹೆಂಗೋ ಇವತ್ತು ಶನಿವಾರ ಆಗಿರೋದು, ಹೆಂಗೋ ಲೋಡ್ ಬಂತು. ನಾಳೆ ಸೋಮವಾರ ಭಾನುವಾರ ಹೋಗಿ ಖಾಲಿ ಮಾಡೋಕ್ಕಾಗಲ್ಲ. ಸೋಮವಾರ ಹೋಗಿ ಖಾಲಿ ಮಾಡೋಣ. ನಾಳೆ ಟ್ರೈ ಮಾಡೋಣ, ಆದರೆ ಖಾಲಿ ಮಾಡೋದು. ಇಲ್ಲಾಂದರೆ ಸೋಮವಾರ ಹೆಂಗಾಗುತ್ತೋ ಹಂಗೆ. ಹೆಂಗೋ ಸಾಂಬಾರು ಜಾಸ್ತಿನೇ ಕೊಟ್ಟಿದ್ದಾರೆ. ಈಗ ಸ್ವಲ್ಪ ಮಧ್ಯಾಹ್ನಕ್ಕೂ ಆಗ್ಬಿಡ್ತೈತೆ. ನೈಟ್ ನಾನು ಊಟ ಮಾಡಲ್ಲ, ಬೆಳಗ್ಗೆಗೂ ಮಧ್ಯಾಹ್ನ 2 ಟೈಮ್ಗೆ ಆಗ್ಬಿಡ್ತೈತೆ. ಮಳೆ ಈಗ ಸ್ವಲ್ಪ ಬಿಸಿಲು ಹೊಡಿತೈತೆ, ಆದರೂ ಮಳೆ ಬಿಟ್ಟೈತೆ. ಇವಾಗ ಬಂದು ಹೋಗಿರೋದು ಮಳೆ. ಮಳೆ ಬರ್ತೈತೆ ಹೋಗ್ತೈತೆ ನೋಡಿ. ಅವರೆಲ್ಲ ಜರ್ಕಿನ್ ರೈನ್ ಕೋಟ್ ಹಾಕೊಂಡೇ ಗಾಡಿ ಓಡಿಸ್ತಾರೆ. ಎಲ್ಲ ರೈನ್ ಕೋಟ್ ಹಾಕೊಂಡೇ ಗಾಡಿ ಓಡಿಸ್ತಾ ಇರ್ತಾರೆ, 2 ವೀಲರಾಗಿ ನೋಡಿ. ಇವರು ನೋಡಿದ್ರೆ ರೈನ್ ಕೋಟ್ ಹಾಕೊಂಡೇ ಇರ್ತಾರೆ. ಏನಕ್ಕಪ್ಪ ಅಂದ್ರೆ ಮಳೆ ಇವಾಗ ಇದೊಂದು ಸೆಕೆಂಡಿಗೆ ಬಂದ್ಬಿಡ್ತೈತೆ ಮಳೆ, ಆ ಥರ ಇಲ್ಲಿ. ಹುಡುಗಣ ಸ್ನೇಹಿತರೆ, ಮಡ್ಗಾವ ಬಂದಿದ್ದೀನಿ ಇವಾಗ. ಮುಂಚೆ ಇಲ್ಲಿ ಮಡ್ಗಾವದಲ್ಲಿ ಲೆಫ್ಟಿಗೆ ಹೋಗ್ಬೇಕಾಯ್ತು. ಲೆಫ್ಟಿಗೆ ಹೋಗಿ ರೈಲ್ವೆ ಸ್ಟೇಷನ್ ಸಿಟಿ ಒಳಗೆ ಹಾಸಿ ಕಾರವಾರ ರೋಡ್ ಹೋಗ್ಬೇಕಾಯ್ತು. ಇವಾಗ ಆ ಕಡೆ ಹೋಗಂಗಿಲ್ಲ, ಯಾಕಂದರೆ ನೋ ಎಂಟ್ರಿ ಮಾಡಿದ್ದಾರೆ, 1 ವೇ ಮಾಡಿದ್ದಾರೆ. ಇವಾಗ ರೈಟಿಗೆ ಹೊಡೆದು ಹೊಸ ಬೈಪಾಸ್ ಮಾಡಿದ್ದಾರೆ. ಬೈಪಾಸಲ್ಲಿ ಹೋಗ್ಬೇಕು, ಸಿಟಿ ಒಳಗೆ ಹೋಗಂಗಿಲ್ಲ. ಇವಾಗ ಹೋದರೆ ಕೇಸ್ ಹಾಕ್ತಾರೆ. ಈಗ ನಾವು ಮುಂಚೆ ಲೆಫ್ಟಿಗೆ ಹೋಗ್ತಿದ್ವಿ, ಇವಾಗ ರೈಟ್ಗೆ ಹೋಗ್ಬೇಕು. ತೋರಿಸ್ತೀನಿ ನೋಡ್ರಿ ರೋಡಿಂಗ್ ನೋಡಿ. ಈ ಸರ್ಕಲ್ ಲೆಫ್ಟ್ಗೆ ಹೋಗ್ತಿದ್ವಿ, ಈಗ ರೈಟ್ಗೆ ಹೋಗ್ಬೇಕು. ಲೆಫ್ಟ್ಗೆ ಹೋಗಂಗಿಲ್ಲ, ಸೀದಾನು ಹೋಗಂಗಿಲ್ಲ, ಫುಲ್ ರೈಟ್. ಈ ರೈಟ್ ಅಲ್ಲ, ಇನ್ನೊಂದು ರೈಟ್ ನೋಡಿ. ಈ ರೈಟ್ ಪೆಪ್ಸಿ ಫ್ಯಾಕ್ಟ್ರಿಲಿ ಇಲ್ಲಿಂದ ಸೀದಾ ಹೋದರೆ 4 ಕಿಲೋಮೀಟ್ರು ರಿಂಗ್ ರೋಡ್ ಸಿಕ್ಬಿಡ್ತದೆ. ರಿಂಗ್ ರೋಡ್ ಹತ್ಕೊಂಡು ಹೋಯ್ತಾ ಇರಬೇಕು. ಸಿಟಿ ಒಳಗೆ ಹೋಗಂಗಿಲ್ಲ ಇವಾಗ. ಅದರಲ್ಲಿ ಬ್ರಿಡ್ಜ್ ಓಪನ್ ಆಗಿದ್ದಿಲ್ಲ, ಅವಾಗ ಸಿಟಿ ಒಳಗೆ ಬಿಡ್ತಾಯಿದ್ರು. ಈಗ ಓಪನ್ ಆಗ್ಬಿಡೈತೆ, ಇವಾಗ ಯಾರು ಹಂಗೆ ಹೋಗಂಗಿಲ್ಲ. ರೆಗ್ಯುಲರ್ ಬರೋರು ಗೊತ್ತಿರ್ತೈತೆ. ಹೊಸ್ದಾಗಿ ಬರೋರು ಇಲ್ಲ ಬಂದು ಭಾಳ ದಿನ ಆದಮೇಲೆ ಬರೋರು ಇಲ್ಲಿ ನೋಡ್ಕೊಳ್ಳಿ. ಯಾಕಪ್ಪ ಅಂದ್ರೆ ಅಲ್ಲಿ ಹೋದರೆ ಸುಮ್ಮನೆ ಕೇಸ್ ಹಾಕ್ತಾನೆ ಅವನು, ಪೊಲೀಸವರು ಸುಮ್ಮನೆ ಕೇಸ್ ಹಾಕ್ತಾರೆ. ಯಾಕೆ ಬೇಕು ಅಲ್ವಾ? ಹೊಸ ರಿಂಗ್ ರೋಡು ಅಲ್ಲಿ ಮುಂದೆ ಹೋಗಿ ತೋರಿಸ್ತೀನಿ ಬರ್ರಿ. ಹೊಸ ರಿಂಗ್ ರೋಡ್ ಇಲ್ಲೆಲ್ಲ ಸಿಕ್ಕಾಪಟ್ಟೆ ಮಳೆ ಬಂದು ಹೋಗಿರೋದ್ರಿಂದ ಎಲ್ಲ ಭತ್ತ ನಾಟಿ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲೆಲ್ಲ ನೋಡಿ, ಇವೆಲ್ಲ ಭತ್ತ ನಾಟಿ ಮಾಡ್ತಿರೋದು. ಈ ಕಡೆ ನೋಡಿ ಇಲ್ಲ ಅಲ್ಲಿ ನಾಟಿ ಮಾಡ್ತಾವ್ರೆ ಭತ್ತ. ಇಲ್ಲಿ ಈ ಕಡೆನೂ ಭತ್ತ ಸಿಕ್ಕಾಪಟ್ಟೆ ಬೆಳಿತಾರೆ. ಇಲ್ಲಿ ನೀರು ಜಾಸ್ತಿ ಅಲ್ವಾ ನೋಡಿ. ಇಲ್ಲೆಲ್ಲ ಈ ಕಡೆ ಎಲ್ಲ ಸಿಕ್ಕಾಪಟ್ಟೆ ಭತ್ತ ಬೆಳಿತಾರೆ, ಭತ್ತ ನಾಟಿ ಮಾಡ್ತಾವ್ರೆ. ರೋಡ್ ಮಾತ್ರ ನಿಮಗೆ ಗೋವಾದಲ್ಲಿ ಎಲ್ಲಿಂದ ಎಲ್ಲಿ ಹೋದ್ರು ಹಿಂಗೆ ಇರುತ್ತೆ. ರೋಡ್ ಮಾತ್ರ ಸ್ವಲ್ಪ ಚಿಕ್ಕ ರೋಡು, ಇಕ್ಕಟ್ಟು ಎಲ್ಲ ಇರ್ತವೆ, ಆದರೆ ರೋಡ್ ಮಾತ್ರ ಸೂಪರಾಗಿರುತ್ತೆ. ಎಲ್ಲೂ ಹಾಳಾಗಿರೋ ರೋಡ್ಗಳು ಇರಲ್ಲ, ಎಲ್ಲ ಕ್ಲಿಯರ್ ಮಾಡಿ ರೆಡಿ ಮಾಡಿ ಇರ್ತಾರೆ. ಯಾವಾಗಲೂ ಆಗಲಿ ರೋಡ್ಗಳು ಚೆನ್ನಾಗಿ ಮಟ್ಟಿಗಿರ್ತಾರೆ ಇಲ್ಲೆಲ್ಲ. 2 ವೀಲರನ್ನು ಹೋಗ್ತಾ ಇಲ್ಲ, ನಮ್ಗೆ ಹೋಗಿ ಕೊಡ್ತಾ ಇಲ್ಲ. ಎಲೆಕ್ಟ್ರಿಕ್ ಗಾಡಿ ನೋಡಿ. ಎಲ್ಲ ಭತ್ತನೇ, ಒಂದು ಚೂರು ಜಾಗ ಸಿಗಂಗಿಲ್ಲ. ಆ ಕಡೆ ಎಲ್ಲ ಭತ್ತ ಬೆಳೆದಿರ್ತಾರೆ ನೋಡಿ. ಇಲ್ಲೆಲ್ಲ ಭತ್ತ. ಒಂದು 1 ಕಿಲೋಮೀಟ್ರ್ ಹೋದರೆ ನಮ್ಮ ರಿಂಗ್ ರೋಡ್ ಸಿಕ್ಬಿಡ್ತೈತೆ. ರಿಂಗ್ ರೋಡ್ ಹತ್ತುಬಿಟ್ರೆ ಆರಾಮಾಗಿ ಹೋಗ್ಬಿಡ್ಬೋದು. ಯಾವ ಮಡ್ಗಾವ ಸಿಟಿ ಇಲ್ಲ, ಏನಿಲ್ಲ. ಇವಾಗೆಲ್ಲ ಬೈಪಾಸ್, ಸಿಟಿ ಒಳಗೆ ಹೋಗಂಗೆ ಇಲ್ಲ.
ಆಮೇಲೆ ಗೊತ್ತಿರೋರು ನನಗೆ ಗೊತ್ತೈತೆ ನೀನೇನು ಹೇಳ್ಬೇಡ ಅಂತ ಯಾರು ಕಮೆಂಟ್ಸ್ ಹಾಕ್ಬೇಡಿ. ಗೊತ್ತಿಲ್ದಿರೋರಿಗೆ ಮಾತ್ರ ಹೇಳ್ತಿರೋದು ಇದು, ಗೊತ್ತಿರೋರ್ಗಲ್ಲ. ಕೆಲವೊಬ್ರು ಗೊತ್ತಿರ್ತೈತೆ, ಆದರೆ ಭಾಳ ದಿವಸದ ನಂತರ ಬರ್ತಿರ್ತಾರೆ. 1 ತಿಂಗಳು 2-3 ತಿಂಗಳು ಗ್ಯಾಪ್ ಬಿಟ್ಟು, ಇಲ್ಲ 1 ವರ್ಷದ ನಂತರ ಬಂದಿರ್ತಾರೆ. ಅವ್ರಿಗೆ ಹೆಂಗೈತೆ ಏನು ಅಂತ ಗೊತ್ತಿರಲ್ಲ, ಅವ್ರಿಗೋಸ್ಕರ ಇದಲ್ಲ ನೋಡಿ. ಇದು ಹೋಗುತ್ತೆ. ಇದು ಹಳೆ ರೋಡ್, ಇದು ಮುಂಚೆ ರೋಡ್. ಇದು ಈಗ ಇಲ್ಲಿ ರಿಂಗ್ ರೋಡ್ ಓಪನ್ ಮಾಡಿದ್ದಾನಲ್ಲ, ಈಗ ನಾವು ರಿಂಗ್ ರೋಡ್ ಅಲ್ಲಿ ಕಾಣ್ತೈತಲ್ಲ, ಅದೇ ರಿಂಗ್ ರೋಡು. ಮುಂಚೆ ವೆರಣ ಹೋಗ್ಬೇಕಂದ್ರೆ ಅದೇ ರೋಡಲ್ಲಿ ಹೋಗ್ಬೇಕಾಯ್ತು, ಇವಾಗ ಹಿಂಗಾಸಿ ಹೋಗೋದು. ಇಲ್ಲಿ ರೈಟ್ಗೆ ಹೋದರೆ ಸೀದಾ ಪಣಜಿ, ವೆರಣ ಪಣಜಿ, ಅಲ್ಲಿಂದ ಮಹಾರಾಷ್ಟ್ರ ಮಾಪ್ಸ ಎಲ್ಲ ಇದರಲ್ಲಿ ಹೋಗೋದದು. ನೋಡಿ ಲೆಫ್ಟ್ಗೆ ಹೋದರೆ ಮಂಗಳೂರು ಬೋಲ್ಡ್ ಹಾಕಿದೆ ನೋಡಿ. ಕಾನ್ಕೋನ, ಮಂಗಳೂರು, ಕುಕ್ಕೋಳೆಮು ಎಲ್ಲ ಬೋಲ್ಡ್ ಹಾಕಿದೆ ನೋಡಿ. ಇಲ್ಲಿ ರೈಟ್ಗೆ ಹೋದರೆ ಪಣಜಿ. ದಬೋಲಿಯಂ ಏರ್ಪೋರ್ಟು ಪಣಜಿ ಎಲ್ಲ ಹೋಗುತ್ತೆ. ಅದು ಏರ್ಪೋರ್ಟು ಪಣಜಿ ಎಲ್ಲ ಹೋಗೋ ರೋಡ್ ಅದು. ಅಷ್ಟೇ, ರಿಂಗ್ ರೋಡ್ ಹತ್ತಿದ್ವಿ ನಾವು. ಇನ್ನು ಆರಾಮಾಗಿ ಸೀದಾ ಡೆಡ್ ಎಂಡ್ ಹೋಗಿ ರೈಟ್ ಹೊಡೆದ್ಬಿಟ್ರೆ ಮಾಮೂಲಿ ಕಾರವಾರ ರೋಡು. ಡೆಡ್ ಎಂಡ್ ರೈಟಿಗೆ ಇದು. ಡೆಡ್ ಎಂಡ್ವರೆಗೂ ಎಲ್ಲೂ ಯಾವ ಕಡೆ ಟರ್ನ್ ಆಗಂಗಿಲ್ಲ. ಡೆಡ್ ಎಂಡ್ ರೈಟ್.